2026 ಮತ್ತು 27ರಲ್ಲಿ ನಡೆದಿರ್ತಕ್ಕಂತಹ ಕಾಯಿನ್ ಎಕ್ಸಿಬಿಷನ್ ನ್ಯೂಮಿಸ್ಮ್ಯಾಟಿಕ್ ಇವೆಂಟ್ಸ್ ಅಂತ ತೆಗೆದುಕೊಟ್ಟಿದ್ದಾರೆ. ಇವುಗಳ ಬಗ್ಗೆ ನಾವು ಇಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳೋಣಂತೆ. ಜೂನ್ 2026 ಜೂನ್ 12 ಮತ್ತು 14 ಅಂದರೆ 12, 13, 14ರಂದು ಕಾಯಿನೆಕ್ಸ್ ಜೂನಾಗಢಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನು ಕಾಯಿನೆಕ್ಸ್ ಜೂನಾಗಢ ಅನ್ನೋ ಹೆಸರಲ್ಲಿ ಅರೇಂಜ್ ಮಾಡಿದ್ದಾರೆ. ಶ್ರೀ ಶಾರದಾ ಪಟೇಲ್ ಹಾಲ್, ಕಲ್ವಾ ಚೌಕ್, ಮಹರ್ಷಿ ಅರವಿಂದ್ ಮಾರ್ಗ್ ನಿಯರ್ ಜಯಶ್ರೀ ಟಾಕೀಸ್, ಜೂನಾಗಢ, ಗುಜರಾತ್. ಇಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ಹಾಗೆಯೇ ಜೂನ್ 26, 27, 28ರಂದು ತಿರುಪತಿಯಲ್ಲಿ ಆಲ್ ಇಂಡಿಯಾ ನ್ಯೂಮಿಸ್ಮ್ಯಾಟಿಕ್ ಆ್ಯಂಡ್ ಫಿಲಾಟೆಲಿಕ್ ಎಕ್ಸ್ಪೋ ಅಂತ. ಫಿಲಾಟೆಲಿಕ್ ಅಂದರೆ ಅಂಚೆ ಚೀಟಿಗೆ ಸಂಬಂಧಪಟ್ಟಂತಹ ಒಂದು ಹೆಸರು. ಅದನ್ನು ಅಧ್ಯಯನ ಮಾಡ್ತಕ್ಕಂತಹ ಒಂದು ಇದಕ್ಕೆ ನ್ಯೂಮಿಸ್ಮ್ಯಾಟಿಕ್ ಅಂದರೆ ಹೇಗೆ ಕಾಯಿನ್ ಮತ್ತು ನೋಟ್ಗಳ ಬಗ್ಗೆ ಮಾತಾಡ್ತೀವೋ ಹಾಗೆ ಫಿಲಾಟೆಲಿಕ್ ಅಂದರೆ ಅಂಚೆ ಚೀಟಿಗಳ ಬಗ್ಗೆ, ಸ್ಟ್ಯಾಂಪ್ಗಳ ಬಗ್ಗೆ ಮಾತಾಡ್ತಕ್ಕಂಥದ್ದನ್ನು ಫಿಲಾಟೆಲಿಕ್ ಅಂತ ಕರೀತಾರೆ. ಈ ಒಂದು ಎಕ್ಸಿಬಿಷನ್ನು ಶ್ರೀ ಬಾಲಾಜಿ ಕಲ್ಯಾಣ ಮಂಟಪಂ, ತಿರುಚುನೂರು ರೋಡ್, ತಿರುಪತಿ, ಆಂಧ್ರ ಪ್ರದೇಶ್ ಇಲ್ಲಿ ಇದೇ ಜೂನ್ 26, 27, 28ರಂದು ಅಂದರೆ ಶುಕ್ರವಾರ, ಶನಿವಾರ ಮತ್ತು ಭಾನುವಾರದಂದು ನಡೆಯುತ್ತೆ. ಹಾಗೆಯೇ ಬೆಂಗಳೂರಲ್ಲಿ ನಾಣ್ಯದರ್ಶಿನಿ 2026 ಈ ಹೆಸರಲ್ಲಿ ಜುಲೈ ಅಂದರೆ ಮುಂದಿನ ತಿಂಗಳ 10, 11, 12ರಂದು ಕರ್ನಾಟಕ ನ್ಯೂಮಿಸ್ಮ್ಯಾಟಿಕ್ ಸೊಸೈಟಿ ಬೆಂಗಳೂರು ಇವರಿಂದ ಶಿಕ್ಷಕರ ಸದನ, ಕೆಂಪೇಗೌಡ ರೋಡ್, ಆಪೋಸಿಟ್ ಕಾವೇರಿ ಭವನ, ನಾಗರಪೇಟೆ, ಬೆಂಗಳೂರು ಇಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ಯಾರಾದರೂ ಸ್ಟಾಲ್ ಬುಕ್ಕಿಂಗ್ ಮಾಡಬೇಕಂದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕೂಡ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ಹೈದರಾಬಾದ್ ಮುಕ್ತರ ಉತ್ಸವ 2026 ಎಂಬ ಹೆಸರಲ್ಲಿ ಜುಲೈ 17, 18, 19ಕ್ಕೆ ಹೈದರಾಬಾದ್ನ ಸಿಂಧು ಸದನ್ 4-1-1236 ಫಸ್ಟ್ ಫ್ಲೋರ್, ಕಿಂಗ್ ಕೋಟಿ ರೋಡ್, ಬೋಗುಲ್ಕುಂಟ, ಹೈದರಾಬಾದ್, ತೆಲಂಗಾಣ ಇಲ್ಲಿ ಸಹ ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ ಜುಲೈ ತಿಂಗಳ 17, 18, 19ರಂದು. ಬೆಂಗಳೂರಿನ ಒಂದು ಕಾಯಿನ್ ಎಕ್ಸಿಬಿಷನ್ನ ನೆಕ್ಸ್ಟ್ ವೀಕು ಇಲ್ಲಿ ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ಹಾಗೆಯೇ ಜುಲೈ 24, 25, 26ರಂದು ಕೋಲ್ಕತ್ತಾ ಕಾಯಿನ್ ಫೆಸ್ಟ್ ಎಂಬ ಹೆಸರಲ್ಲಿ ನ್ಯೂಮಿಸ್ಮ್ಯಾಟಿಕ್ ಸೊಸೈಟಿ ಕೋಲ್ಕತ್ತಾದವರು ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಅರೇಂಜ್ ಮಾಡಿದ್ದಾರೆ. ಹಲ್ದಿರಾಮ್ ಬ್ಯಾಂಕ್ವೆಟ್ ಹಾಲ್, 4th floor, 24 ಅಶೋಕ್ ಚೌಧರಿ ಅವೇ, ಬಾಲಿಗಂಜ್ ಪಾರ್ಕ್, ಬಾಲಿಗಂಜ್, ಕಲ್ಕತ್ತಾ, ವೆಸ್ಟ್ ಬೆಂಗಾಲ್ ಇಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಅರೇಂಜ್ ಮಾಡಲಾಗಿದೆ. ಹಾಗೆಯೇ ಪನಾ ಟ್ರಾವಂಕೂರ್ ಎಕ್ಸ್ಪೋ 2026 ಫಿಲಾಟೆಲಿಕ್ ಅಂದರೆ ಆಗಲೂ ನಾನು ಹೇಳಿದೆ ನ್ಯೂಮಿಸ್ಮ್ಯಾಟಿಕ್ ಅಸೋಸಿಯೇಷನ್ ತಿರುವನಂತಪುರಂ ಇವರು ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಅರೇಂಜ್ ಮಾಡಿದ್ದಾರೆ. ಯಾವಾಗ? ಜುಲೈ 24, 25 ಮತ್ತು 26ರಂದು. ಎಲ್ಲಿ? ತಿರುವನಂತಪುರಂನಲ್ಲಿ, ಕೇರಳದ ತಿರುವನಂತಪುರಂನಲ್ಲಿ ಈ ಒಂದು ಇದರಲ್ಲಿ ಅಲ್ಲಿ ಭಾಗ್ಯಮಾಲಾ ಆಡಿಟೋರಿಯಂ ಗ್ರೌಂಡ್ ಫ್ಲೋರ್, ಚಂದ್ರಶೇಖರನ್ ನಾಯರ್ ಸ್ಟೇಡಿಯಂ, ಪಾಲಯಂ, ತಿರುವನಂತಪುರಂ, ಕೇರಳ ಇಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಜುಲೈ ತಿಂಗಳಲ್ಲೇ ಅರೇಂಜ್ ಮಾಡಲಾಗಿದೆ. ಹಾಗೆಯೇ ಜುಲೈ 31 ಮತ್ತು ಆಗಸ್ಟ್ 1ಕ್ಕೆ 2 ದಿನಗಳ ಒಂದು ಮೆಗಾ ನ್ಯೂಮಿಸ್ಮ್ಯಾಟಿಕ್ ಫಿಲಾಟೆಲಿಕ್ ಎಕ್ಸಿಬಿಷನ್ ಚೆನ್ನೈಯಲ್ಲಿ, ತಮಿಳುನಾಡಿನ ರಾಜಧಾನಿ ಚೆನ್ನೈಯಲ್ಲಿ ಸಿಂಧು ಸದನ, ಝೂಲೆಲಾಲ್, ನಂಬರ್ 13 ಹಾಲ್ಸ್ ರೋಡ್, ಎಗ್ಮೋರ್, ಚೆನ್ನೈ, ತಮಿಳುನಾಡು ಇಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಜುಲೈ ಎಂಡ್ ಮತ್ತು ಆಗಸ್ಟ್ನ 1ನೇ ತಾರೀಕು 2 ದಿನದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆಯೇ ಆಗಸ್ಟ್ 7, 8 ಮತ್ತು 9ರಂದು ಕ್ಲಾಸಿಕ್ ಕಾಯಿನೇಜ್ ಕಾನ್ಫರೆನ್ಸ್ ಆ್ಯಂಡ್ ಎಕ್ಸಿಬಿಷನ್ ಎಂಬ ಹೆಸರಲ್ಲಿ ಕೊಯಂಬತ್ತೂರಲ್ಲಿ, ತಮಿಳುನಾಡಿನ ಕೊಯಂಬತ್ತೂರಲ್ಲಿ ಇನ್ನೊಂದು ಕಾಯಿನ್ ಎಕ್ಸಿಬಿಷನ್ನ ಅರೇಂಜ್ ಮಾಡಲಾಗಿದೆ. ಶ್ರೀ ಶೇಷಾದ್ರಿ ಸ್ವಾಮಿಗಲ್ ಮಹಲ್, 100 ಫೀಟ್ ರೋಡ್, ಟಾಟಾ ಬ್ಯಾಗ್, ಗಾಂಧಿಪುರಂ, ಕೊಯಂಬತ್ತೂರು, ತಮಿಳುನಾಡು ಈ ಹೆಸರಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಅರೇಂಜ್ ಮಾಡಲಾಗಿದೆ. ಇದು ಮತ್ತೆ ಮುಂದಿನ ವರ್ಷದ ಫೆಬ್ರವರಿ ತಿಂಗಳಲ್ಲಿ 26, 27, 28ರಲ್ಲಿ 18th ನ್ಯಾಷನಲ್ ನ್ಯೂಮಿಸ್ಮ್ಯಾಟಿಕ್ ಎಕ್ಸಿಬಿಷನ್ನು ಆರ್ಗನೈಸ್ಡ್ ಬೈ ಮರುಧರ್ ಆರ್ಟ್ಸ್ ಬೆಂಗಳೂರು ಇವರು ಕೂಡ ಬೆಂಗಳೂರಿನ ಶಿಕ್ಷಕರ ಸದನ, ಕೆಂಪೇಗೌಡ ರೋಡು, ಆಪೋಸಿಟ್ ಕಾವೇರಿ ಭವನ, ನಾಗರಪೇಟೆ, ಬೆಂಗಳೂರು ಇಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಅರೇಂಜ್ ಮಾಡಿದ್ದಾರೆ. ಇದು ಈಗ ಸದ್ಯಕ್ಕೆ ಇದಾಗಿರ್ತಕ್ಕಂತಹ ಪ್ರಕಟಣೆ ಆಗಿರ್ತಕ್ಕಂತಹ ಕೆಲವು ಕಾಯಿನ್ ಎಕ್ಸಿಬಿಷನ್ನ ಒಂದು ವಿವರಣೆ ಆಗಿತ್ತು.
ಜುಲೈ 10, 11, 12 ಇದು ನಮಗೆ ಮುಖ್ಯ ಆಗುತ್ತೆ. ಬೆಂಗಳೂರಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನು ಹತ್ತಿರದಲ್ಲೇ, ಅಂದರೆ ಇನ್ನೊಂದು ತಿಂಗಳಲ್ಲಿ ಈ ಕಾಯಿನ್ ಎಕ್ಸಿಬಿಷನ್ ನಡೆಯುತ್ತೆ. ಈ ಕಾಯಿನ್ ಎಕ್ಸಿಬಿಷನ್ಗೆ ಬರ್ತಕ್ಕಂಥವರು ಮೋಸ್ಟ್ಲಿ ಇದು ಫ್ರೀ ಇರ್ಬೋದು ಅಥವಾ ಒಂದು ನಾಮಿನಲ್ ಫೀಸ್ ಇರುತ್ತೆ, ಎಂಟ್ರಿ ಫೀಸ್ ಅಂತಕ್ಕಂಥದ್ದು. ಈ ಒಂದು ಫೀಸ್ನ ನಾವು ಅವರಿಗೆ ಕೊಟ್ಟು ಒಳಗಡೆ ಹೋಗ್ತೀವಿ ಮತ್ತು ಭಾಳ ದೂರದಿಂದ ಬರ್ತೀವಿ ಅಂದರೆ ತುಂಬ ವ್ಯಾಲ್ಯೂಬಲ್ ಆದಂತಹ, ನಾವು ನಮ್ಮಂತೆ ಒಂದು ಚೆಕ್ ಲಿಸ್ಟ್ನ ತಯಾರು ಮಾಡ್ಕೋಬೇಕು. ನಾವು ಕಾಯಿನ್ಗಳನ್ನ ಮಾರೋದಾದರೆ ಅಥವಾ ಕೊಳ್ಳೋದಾದರೆ ನಮಗೆ ಯಾವ್ಯಾವ ಬೇಕು ಕಾಯಿನ್ಗಳು ಅಂತಕ್ಕಂಥದ್ದು. ಮತ್ತು ಎಕ್ಸ್ಚೇಂಜ್ಗೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಇದನ್ನೆಲ್ಲ ಗಮನ ಕೊಟ್ಟು ನಾವು ಈ ತಿರುಪತಿಗಾಗಲಿ, ಬೆಂಗಳೂರಿಗಾಗಲಿ, ಹೈದರಾಬಾದ್ಗಾಗಲಿ, ಚೆನ್ನೈಗಾಗಲಿ ಅಥವಾ ತಿರುವನಂತಪುರಂಗಾಗಲಿ ನಾವು ಭೇಟಿ ಕೊಟ್ಟಾಗ ಈ ಡೇಟ್ಗಳಲ್ಲಿ ಇವಕ್ಕೆ ನಾವು ಭೇಟಿ ಕೊಡಬಹುದು. ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಿರಂತರವಾಗಿ ಸಿಗ್ತಾ ಇರೋಣಂತೆ. ಮತ್ತು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ತಮಗೆ ಹಾರ್ದಿಕ ಧನ್ಯವಾದಗಳು.